ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಿದು? ಇದು ನಮ್ಮ ಕೊಟ್ಟಿಗೆ ಗೊಬ್ಬರ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ತಗೊಂಡು ಬನ್ನಿ, ಹೋಗೋಣ ಒಳಗೆ. ವೆಲ್ಕಮ್. ಗಾಬರಿ ಆಗೋದ ನಿಷೇಧಿಸಲಾಗಿದೆ. ಈ ಮನೆಯೊಳಗೆ ಬಂದ್ಮೇಲೆ ಗಾಬರಿ ಆಗ ಹೇಗಿರ್ಬೇಕು ನಿಮ್ಗೆ ಹುಡುಗಿ ಹೇಳಿ? ಅಂದ್ರೆ ಹುಡುಗಿ ಆಗಿದ್ರೆ ಸಾಕು ಸದ್ಯ. ನೋಡಕ್ಕೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀರಾ? ನಾವು ಒಂದ್ಸಲ ಫ್ರೆಂಡ್ಸ್ ಜೊತೆ ಹೋಗಿ ಏನಾಗ್ಬಿಟ್ಟೈತೆ ಅಂದ್ರೆ ನನ್ನ ಒಪ್ಕೊಳ್ಳೋದು ಬಿಟ್ಟು ನನ್ನ ಫ್ರೆಂಡ್ಸ್ ಹುಡುಗಿ ಫ್ರೆಂಡ್ಸ್ ಜೊತೆ ಹೋಗೋದಾದ್ರೆ ನಿಮ್ಗಿಂತ ಚೆನ್ನಾಗಿರೋರ ಜೊತೆ ಹೋಗಿ. ಮೊದಲನೇ ಸತಿ ನಮ್ಮ ಮನೆಗೆ ಬಂದಿದ್ದೀರಾ? ಬನ್ನಿ, ನಾನು ಒಂದ್ ರೌಂಡ್ ನಮ್ಮ ಮನೇನೂ ತೋರಿಸ್ತೀನಿ. ಹೌದಲ್ಲ? ನಡಿ ನೋಡ್ಕೊಳ್ಳೋಣ. ನಮ್ಮ ಮನೇಲಿ ನಮ್ಮ ಅಕ್ಕಂಗೆ ಆನೆ ಅಂದ್ರೆ ತುಂಬಾ ಇಷ್ಟ. ಇದ್ರ ಹೆಸರು ಏನ್ ಗೊತ್ತಾ? ಪಮ್ಮಿ. ಇದು ಪಮ್ಮಿ? ಪಮ್ಮಿ. ನೀನ್ ಯಾವಾಗ ಆಯ್ತೀಯ ಮಮ್ಮಿ? ಅಲ್ಲ, ಇವ್ರೇನ್ ಕೆರೆ ತಾವ್ ಕೂತ್ಕೊಂಡು ಫೋಟೋ ಹೊಡ್ಸ್ಕೊಂಡವ್ರಲ್ಲ? ಇದು ಕೆರೆತವ ತಗೊಂಡಿರೋ ಫೋಟೋ ಅಲ್ಲ. ನಿಮ್ ಹೆಂಡತಿ ಜೊತೆ ಈ ತರ ಎಲ್ಲ ಫೋಟೋ ತಗೋಬೇಕಾಗತ್ತೆ. ಇದಕ್ಕೆ ಸಿಲ್ಔಟ್ ಅಂತ ಹೇಳ್ತಾರೆ. ನಮ್ಮ ಹೆಂಡತಿ ಜೊತೆ ಹಿಂಗೆಲ್ಲ ಫೋಟೋ ತೆಗೆಸ್ಕೊಳಲ್ಲ. ಹತ್ರ ಕೂತ್ಕೊಂಡು ಫೋಟೋ ತೆಗೆಸ್ಕೊತ. ನೀನು ಆಗ್ಲೇ ಕೇಳ್ದೆ ಅಲ್ವಾ, ನೀನು ನಿಮ್ಮ ಹೆಂಡತಿಗೆ ಯಾವ ತರ ಪಕ್ಕಕ್ಕೆ ಬಂದು ಹತ್ರ ಬಂದು ಫೋಟೋ ತಗೋತೀರಾ ಅಂತ. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿದೆ. ಫೋಟೋ ತೆಗೆಸಬೇಕು ಅಂದ್ರೆ ಅಷ್ಟು ಪ್ರೀತಿ ಕೊಡ್ಬೇಕು ಹೆಂಡತಿಗೆ. ನಾನು ಜಾಸ್ತಿನೇ ಕೊಡ್ತೀನಿ ಅಲ್ವಾ? ನಾನೇ ಒಂದು ಫೋಟೋ ಅಯ್ಯೋಯ್ಯೋ, ಇದೇನಿದು ಎಕ್ಕಡದ ಅಂಗಡಿನೇ ಇಟ್ಕೊಬಿಟ್ಟಿದ್ಯಾ? ಅಯ್ಯೋ, ಆಕಾಶದಲ್ಲಿ ಇದ್ದೀನೇನೋ ಅನ್ನಿಸ್ತೈತೆ. ಇದು ಹಾಕೊಂಡು ಬ್ಯಾಲೆನ್ಸ್ ಮಾಡ್ತೇನೆ ನೀನು. ಮಾಡ್ತೀನಿ ಬನ್ನಿ. ರವಿ ಸಾರ್ ಕೊಟ್ಟಿದ್ ಸರಿ. ಸಾರ್, ರವಿ ಸರ್. ಹೆಣ್ಣಿಗೆ ಸೀರೆ ಯಾಕೆ ಅಂದ? ಅಯ್ಯೋ, ಇದು ತುಂಬಾ ಸ್ಪೆಷಲ್ ಬೋರ್ಡ್. ಇದು ನಾನು ಹೂವಿನ ಮಾರ್ಕೆಟ್ ಅಲ್ಲಿ ಒಂದು ದಿನದ ಶ್ರಮ ದುಡಿಮೆ. ಇದೇನಂದ್ರೆ ಗಣಗ್ಲೆ ಹೂನ ರವಿ ಸರ್ ನನಗೆ ಕೊಟ್ಟಿದ್ರು. ಬ್ಲಾಸ್ಟ್ ಮಾಡ್ತಾರಲ್ಲ ನಮ್ಮ ಭರ್ಜರಿ ಬ್ಯಾಚುಲರ್ ಅಲ್ಲಿ, ಏನಾರು ಒಂದು ಪರ್ಫಾರ್ಮೆನ್ಸ್ ಆದಾಗ ಏನೋ ಒಂದು ಆದಾಗ. ಹೌದು, ಅದೇ ಇದು. ಈ ಸ್ಟೇಜ್ ಮೇಲೆ ನನಗೆ ಮುಡ್ಸಿದ ಮಲ್ಲಿಗೆ ಹೂ. ಸಾರ್ಥಕವಾಯ್ತು ಬುಜ್ಜಿ. ಲಿಪ್ಟಿಕ್ ಅಂಗಡಿನೇ ಇಟ್ಕೊಂಡೆ ಉಳಲ್ಲಪ್ಪ. ನೋಡ್ಕೊಳ್ಳಿ, ಇದೆಲ್ಲ ಬ್ರ್ಯಾಂಡ್ ಎಲ್ಲ ನೋಡ್ಕೊಳ್ಳಿ. ಯಾವ್ದಾವ್ದು ಕಲರ್ ಚೆನ್ನಾಗಿದೆ ಅಂತ ನಿಮ್ಮ ಹೆಂಡತಿಗೆ ಕೊಡ್ಸ್ಬೇಕಾಗುತ್ತೆ. ಅದನ್ನ ಕಲಿಯೋದಕ್ಕೆ ನೀವು ಈ ರೂಮಿಗೆ ಬಂದಿರೋದು, ಗೊತ್ತಾ? ಹುಡುಗಿರ್ ಕ್ಲಾಸೆಟ್ ರೂಮ್ ಇದು. ತಗೊಳ್ಳಿ, ಲಿಪ್ಸ್ಟಿಕ್ ನನ್ಗೆ ಹಚ್ಚಿ ನೀಟಾಗಿ ಅಪ್ಲೈ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ನಿಮ್ಗೆ ಅಂತ. ಚಂದುಟಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ. ಎಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ಐಟಮ್ ನಮ್ಮ ಭರ್ಜರಿ ಬ್ಯಾಚುಲರಲ್ಲಿ ಏನೇನು ಸಿಕ್ಕಿದೆ ಅವಳಿಗೆ ಗಿಫ್ಟ್ಗಳಾಗಿ ಅದೆಲ್ಲಾನು ಕೂಡ ಒಂದು ಕಡೆ ಸೇರಿಸಿದಾಳೆ. ಅದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಅಲ್ಲಿಂದ ನಾವು ಊಟಕ್ಕೆ ಬಂದು
ಊಟ ಅಂತೂ ಅದ್ಭುತವಾಗಿತ್ತು. ಸಖತ್ತು ಖುಷಿ ಪಟ್ಟೆ, ಹೊಟ್ಟೆ ತುಂಬ ಊಟ ಮಾಡಿದೆ. ಊಟ ಮಾಡಿದ್ಮೇಲೆ 1/4 ಗಂಟೆ ಸುಧಾರಿಸ್ಕೊಂಡಿದ್ದೀನಿ. ಓ ಬರಬೇಕು ಏನು ಪೇಪರ್ ಓದ್ತಾ ಇದ್ರಾ? ನಮ್ಮ ಅಜ್ಜಿ ಟೀಚರ್ ಆಗಿ ಕೆಲಸ ಮಾಡಿದ್ರು. ಈ ತರ ಪುಟ್ಟು ಪದ್ಯಗಳು ಅದನ್ನೆಲ್ಲ ಯಾಕೆ ಕಲಿತಿದ್ರೆ ಹೇಳಿ, ಯಾಕೆ ಇಂಪಾರ್ಟೆಂಟ್ ಹೇಳಿ? ಅಂದ್ರೆ ನಾಳೆ ನಮ್ಗೆ ಹುಟ್ಟ ಮಕ್ಳಿಗೆ ಹೇಳ್ಕೊಡಕ್ಕೆ. ಮನೆಯಲ್ಲಿ ಅದಕ್ಕೆ ಈಗ ಕಲಿಸ್ಕೊಡ್ತಾ ಇದ್ದೀರಾ ನನಗೆ? ಓಹೋ. ಲಾಲಿ ಶ್ರೀಹಯವದನ ಲಾಲಿ ಶ್ರೀರಂಗ ವಿಠಲ. ಮಕ್ಕಳು ಹೀಗಾದ ಆ ಧ್ವನಿ ಕೇಳಿದ್ರೆ ಸಾಕು. ಮಕ್ಕಳು ನಾನೇ ಅಮ್ಮನೇ ನನಗಿದೆ, ಅಮ್ಮನೇ ಮಲಗಿಸ್ಕೊಂಡಿದೆ, ಬೇರೆಯವರಲ್ಲ, ನಾ ಬೇರೆಯವ್ರ ಜೊತೆ ಮಾಡ್ತಿಲ್ಲ, ನಮ್ಮ ಅಮ್ಮನ ಜೊತೆಲೇ ಇದ್ದೀನಿ ಅಂತ ಅದಕ್ಕೆ ಧೈರ್ಯ ಆಗುತ್ತೆ. ಅಪ್ಪಾಜಿ ಅಮ್ಮ ನಿಮ್ಮಿಬ್ಬರಿಗೂ ಹ್ಯಾಪಿ ಆ್ಯನಿವರ್ಸರಿ. ಖುಷಿ ಆದ್ರಿ ಅಲ್ವಾ? ಹಂಗಾದ್ರೆ ಇನ್ನೊಂದು ಸರ್ಪ್ರೈಸ್ ಇದೆ, ನೋಡೋಣ. ಎಲ್ಲ ಅಲ್ಲಿ ನೋಡಿ. ಇದು ಹೇಳಪ್ಪ, ನಿಜವಾದ ಫ್ಯಾಮಿಲಿ ರೌಂಡ್ ಇದ್ದಂಗೆ ಇತ್ತು. ಹೌದು, ಅವರ ಒಂದು ಸೆಲೆಬ್ರೇಷನ್ ಅಲ್ಲಿ ನೀನು ಭಾಗಿಯಾಗಿ ಹೆಂಗಿತ್ತು ಹೇಳಪ್ಪ? ನಿನಗೆ ಹೆಂಗಿತ್ತು? ಆನಿವರ್ಸರಿ ಇತ್ತು. ನಾನು ಏನ್ ಕೇಳ್ದೆ ಹೇಳು? ಇಲ್ಲ, ನನಗೆ ಅನ್ಸುತ್ತೆ ಬಹುಶಃ ನಿಂಗೆ ಹಿಂಗ್ ಮಾತಾಡ್ಸೋದಾಗಲ್ಲ. ಕೂತ್ಕೊಳ್ಳ, ಸದ್ಯಕ್ಕೆ ನಾನೇ ನಿನ್ ಮಗು, ಹಾಡೇಳು. ಲಾಲಿ ಲಾಲಿ ಜೋ ಜೋ ಮಲಗು ಮಲಗು ಕಂದ. ಕಂದ ಅಲ್ಲ, ಸ್ವಲ್ಪ ದೊಡ್ಡ ಕಂದ ಹೇಳು. ಪಾಪು ಸುಮ್ಮನೆ ಮಲಗಬೇಕು. ಈ ತರ ಹಾಡು ಹೇಳ್ದೆ ಯಾವ ಮಗು ಮಲಗ್ತದೋ? ರಚ್ಚು, ಭುವನೇಶ್ ವೆಲ್ಕಮ್ ಮಾಡಿದೆ, ತುಂಬಾ ಚಂದವಾಗಿತ್ತು. ಹೂವದಿಂದ ಅದಾದ್ಮೇಲೆ ಅಲ್ಲಿ ಬರ್ದಂತ ಗಾಬರಿ ಆಗೋದು ನಿಷೇಧಿಸಲಾಗಿದೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಒಂದ್ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ರು, ಕಾಫಿ ತಂದು ಕೊಟ್ಟು ಎಲ್ಲ ಇಡೀ ಕುಟುಂಬದ ಜೊತೆಗೆ. ಅದೊಂದು ಬ್ಯೂಟಿಫುಲ್ ಮೊಮೆಂಟ್ ಕ್ರಿಯೇಟ್ ಮಾಡಿದ್ದು. ನನಗೆ ಯಾವಾಗ್ಲೂ ಹೇಳಲ್ವಾ, ನಿಮ್ ಫ್ಯಾಮಿಲಿ ಎಲ್ಲ ನೋಡಿದಾಗ ನಾವು ನಮ್ಮ ಫ್ಯಾಮಿಲಿ ನಾಪ್ಕೋಕ್ ಬರುತ್ತೆ ನನಗೆ. ಚೆನ್ನಾಗಿತ್ತು ನಿಮ್ಮ ಕುಟುಂಬ ಅಂಡ್ ದ ವೇ ಯು ಟ್ರೀಟೆಡ್ ಹಿಮ್. ಥ್ಯಾಂಕ್ ಯು. ರವಿ ಸರ್, ನೀವು ಸ್ಟೂಡೆಂಟ್ಸ್ಗಳು ಹೋಗಿ ಏನು ಕಲಿತಿರೋ ಇಲ್ಲೋ ಗೊತ್ತಿಲ್ಲ. ನನಗೆ ಒಂದೊಂದು ಕಡೆ ಹೋದಾಗಲೂ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಅನನ್ಯ ಮನೆಗೆ ಹೋದಾಗ ನನಗನ್ಸಿದ್ದು, ಯುವರ್ ಫಾದರ್ ಹಸ್ ಬಿಲ್ಟ್ ಎ ವೆರಿ ಬ್ಯೂಟಿಫುಲ್ ಹೋಮ್ ಫಾರ್ ಯು, ಆಲ್ ಆಫ್ ಯು. ಅವ್ರ ಮಕ್ಕಳನ್ನ ಸಾಕಿರೋ ರೀತಿ ಇರ್ಬೋದು, ಅವ್ರ ಮನೆ ನಡೆಸ್ಕೊಳ್ಳೋ ರೀತಿ ಇರ್ಬೋದು, ಅದೊಂದು ಕಾಣಿಸ್ತದೆ. ಯು ಆಲ್ ಲುಕ್ ಲೈಕ್ ಫ್ರೆಂಡ್ಸ್, ಯು ಡೋಂಟ್ ಲುಕ್ ಲೈಕ್ ಒನ್ ಮಕ್ಕಳು ಪೇರೆಂಟ್ಸ್ ಅಂತ ಅನ್ಸಲ್ಲ. ಅದೊಂದು ಒನ್ ಬ್ಯೂಟಿಫುಲ್ ಥಿಂಗ್. ಯುವರ್ ಫಾದರ್ ಇಸ್ ಬಿಲ್ಟ್ ಎ ಬ್ಯೂಟಿಫುಲ್ ಹೋಮ್ ಅಂತ ಅನ್ಸೋದು ನನಗೆ. ಯುವರ್ ಮದರ್ ಆಲ್ಸೋ. ಪ್ರತಿ ಮೂಮೆಂಟ್ನ ಚೆರಿಷ್ ಮಾಡಬೇಕು ಅನ್ನೋದೊಂದು ಇದೆಯಲ್ಲ, ಒಳ್ಳೊಳ್ಳೇದಿರ್ಬೋದು, ಕೆಟ್ಟ ಕ್ಷಣ ಇರ್ಬೋದು, ಯಾವುದೇ ಕ್ಷಣನ ನಾವು ಅದು ನೆನಪಾಗಿ ಉಳಿಸ್ಕೋಬೇಕು ಅನ್ನೋ ಗುಣ ಚೆನ್ನಾಗಿದೆ ನಿಮ್ಮಲ್ಲಿ. ಅದು ಇಟ್ಸ್ ಗುಡ್ ಟು ಮೇಂಟೈನ್. ಅದು ಬಾಡೋಗಿರೋ ಹೂವು ಆದರೂ ಕೂಡ ಮನಸ್ಸಲ್ಲಿ ಬಾಡಿಲ್ಲ ಅದು, ಅಲ್ವಾ? ಇಲ್ಲಿಂದ ಒಂದು ಹೂವು ಕಲೆಕ್ಟ್ ಮಾಡಿದಿರ, ಒಂದು ಪೇಪರ್ ಕಲೆಕ್ಟ್ ಮಾಡಿದಿರ, ಆಲ್ ದಟ್ ಆರ್ ಗುಡ್ ಥಿಂಗ್ಸ್ ಇನ್ ಲೈಫ್. ಇಟ್ ನೀಡ್ ಟು ಬಿ. ಅದು ಅಂಥವು ಚಿಕ್ಕ ಚಿಕ್ಕ ವಿಷಯಗಳನ್ನ ನಿಮ್ಮ ಹತ್ರ ಇವತ್ತು ನಾನು ಕ್ಯಾಪ್ಚರ್ ಮಾಡಿಕೊಂಡೆ.